ದಿನ ಕಳೆದಂತೆಲ್ಲ ಕೃಷಿಯ ಆಯಾಮಗಳು ಬದಲಾಗುತ್ತಿವೆ. ಸಾಂಪ್ರದಾಯಿಕ ಕೃಷಿ ಜೊತೆಗೆ ಕಾಲಕ್ಕೆ ಅನುಗುಣವಾದ ಬೆಳೆಗಳು ರೈತರ ಆರ್ಥಿಕತೆಯನ್ನು ಹೆಚ್ಚಿಸಬಲ್ಲವು ಎಂಬುದಕ್ಕೆ ಕೊಪ್ಪಳ ಜಿಲ್ಲೆಯ ರೈತರೊಬ್ಬರು ಮಾದರಿಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಸೃಷ್ಟಿಸಿಕೊಳ್ಳುತ್ತಿರುವ ಜಂಬು ನೇರಳೆ ಕೃಷಿ ಮಾಡಿ ಲಾಭ ಗಳಿಸಿರುವುದಲ್ಲದೆ ಉದ್ಯಮ ಆರಂಭಿಸುವ ನಿಟ್ಟಿನಲ್ಲಿ ಯೋಚಿಸುತ್ತಿರುವ ರೈತರೊಬ್ಬರ ಯಶೋಗಾಥೆ ಕುರಿತ ವರದಿ ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ರೈತರ ಮತ್ತು ಗ್ರಾಹಕರ ಆಕರ್ಷಣೆಯ ಕೇಂದ್ರ ಬಿಂದು ಎಂದರೆ ಜಂಬು ನೇರಳೆ. ಕೊಪ್ಪಳ ಜಿಲ್ಲೆಯ ಚಿಲಕಮುಖಿ ಗ್ರಾಮದ ಮಂಜುನಾಥ ಕರಡಿ ಅವರೇ ಜಂಬು ನೇರಳೆ ಕೃಷಿ ಮಾಡಿ ಯಶಸ್ವಿಯಾಗಿರುವ ರೈತ. ಸಾಂಪ್ರದಾಯಿಕ ಕೃಷಿ ಬಿಟ್ಟು ಹೊಸದೇನನ್ನಾದರೂ ಸಾಧಿಸಬೇಕು ಎಂಬ ಕನಸು ಹೊಂದಿರುವ ರೈತರಿಗೆ ಕಡಿಮೆ ನೀರಿನ ಬಳಕೆಯಲ್ಲಿ ಗರಿಷ್ಠ ಲಾಭ ತಂದುಕೊಡುವ ಜಂಬು ನೇರಳೆ ಕೃಷಿ ಹೇಳಿ ಮಾಡಿಸಿದಂತಿದೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಜಂಬು ನೇರಳೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಮಂಜುನಾಥ ಕರಡಿ ತಮ್ಮ 8 ಎಕರೆಯಷ್ಟು ಖುಷ್ಕಿ ಹಾಗೂ ಬಂಜರು ಭೂಮಿಯಲ್ಲಿ ನೇರಳೆ ಗಿಡಗಳನ್ನು ಕಸಿ ಮಾಡಿ ಬೆಳೆಸಿದ್ದಾರೆ. 8 ರಿಂದ 10 ಮೀಟರ್ ಅಂತರದಲ್ಲಿ ಗಿಡ ನೆಡಲಾಗಿದ್ದು ಆರಂಭದ 2-3 ವರ್ಷ ಮಾತ್ರ ನಿಯಮಿತವಾಗಿ ನೀರು ನೀಡಿ ಪೋಷಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಅಳವಡಿಸಿಕೊಂಡು ಸಂಪೂರ್ಣ ಸಾವಯವ ಮತ್ತು ನೈಸರ್ಗಿಕ ಪದ್ಧತಿ ಅನುಸರಿಸಿದ್ದಾರೆ. ಸಾಮಾನ್ಯ ನೇರಳೆಗಿಂತ ಜಂಬು ನೇರಳೆ ಗಾತ್ರದಲ್ಲಿ ದೊಡ್ಡದಾಗಿದ್ದು ಇದರಲ್ಲಿ ಬೀಜ ಚಿಕ್ಕದಾಗಿದ್ದು ತಿರುಳು ಅಧಿಕವಾಗಿರುತ್ತದೆ. ಹೆಚ್ಚು ಪೋಷಕಾಂಶ ಹೊಂದಿರುವ ಇದು ಕಡಿಮೆ ಒಗರು ಹೊಂದಿದೆ. ಇದೇ ಕಾರಣದಿಂದ ಹಣ್ಣುಗಳಲ್ಲೇ ನೇರಳೆಗೆ ವಿಶೇಷ ಸ್ಥಾನವಿದೆ. ಈ ಹಣ್ಣಿನಲ್ಲಿ ಜಾಂಬುಲಿನ್ ಅಂಶವಿದ್ದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ರಕ್ತಹೀನತೆ ನಿವಾರಿಸುತ್ತದೆ ಎಂಬ ಪ್ರತೀತಿ ಇದೆ. ಸದ್ಯ ಬೆಂಗಳೂರು, ಮುಂಬೈ, ಗೋವಾ ಮತ್ತು ಕಲ್ಕತ್ತಾದಂತಹ ಮಹಾನಗರಗಳಲ್ಲಿ ಜಂಬು ನೇರಳೆಗೆ ವ್ಯಾಪಕ ಬೇಡಿಕೆ ಇದೆ. ಯುವ ರೈತ ಮಂಜುನಾಥ್ ಕೇವಲ ಹಣ್ಣಷ್ಟೇ ಅಲ್ಲದೆ ನೇರಳೆ ಬೀಜದಿಂದ ಪುಡಿ ತಯಾರಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೇರಳೆ ಬಳಸಿಕೊಂಡು ಜಾಮ್, ಜೆಲ್ಲಿ, ಐಸ್ ಕ್ರೀಂ ಇತ್ಯಾದಿ ಮೌಲ್ಯವರ್ಧಿತ ವಸ್ತುಗಳನ್ನು ತಾವೇ ತಯಾರಿಸುವ ಉದ್ದೇಶ ಹೊಂದಿದ್ದಾರೆ. ಈ ಮೂಲಕ ಗ್ರಾಮೀಣ ಔದ್ಯೋಗೀಕರಣ ಹಾಗೂ ಪರ್ಯಾಯ ಆದಾಯದ ಮೂಲವನ್ನು ಕಂಡುಕೊಂಡು ಮಾದರಿಯಾಗಿದ್ದಾರೆ. ಕನಿಷ್ಠ ರೋಗಬಾಧೆ ಇರುವ ಈ ಜಂಬು ನೇರಳೆ ಕೃಷಿ ರೈತರಿಗೆ ಹೆಚ್ಚು ಆದಾಯ ತಂದುಕೊಡುವ ಬೆಳೆಯಾಗಿದೆ. ದೂರದರ್ಶನದೊಂದಿಗೆ ರೈತ ಶರಣಪ್ಪ ನೇರಳೆ ಕೃಷಿ ಮಾಡಿ ಮಂಜುನಾಥ್ ಯಶಸ್ವಿಯಾಗಿದ್ದಾರೆ. ಸೂಕ್ತ ಯೋಚನೆ ಮತ್ತು ಯೋಜನೆಗಳೊಂದಿಗೆ ಕೃಷಿ ಮಾಡಿದರೆ ಲಾಭ ಗಳಿಸಲು ಸಾಧ್ಯವಿದೆ ಎಂದರು. ಶುಗರ್ ಕಡಿಮೆ ಆಗುತ್ತೆ, ಒಳ್ಳೆ ಹಣ್ಣು, ಹೀಗಿದೆ, ಚೆನ್ನಾಗಿದೆ ಹಣ್ಣುಗಳು. ಮಾತ್ರ ತುಂಬಾ ವರ್ಷ ಆಯ್ತು ಹೊಲದಲ್ಲಿ ಮಾಡಕೈತೆ ಅವರು. ಇದರಲ್ಲೇ ಇರ್ತಾರೆ ಅವ್ರು ಯಾವಾಗಲೂ ಕೃಷಿಯಲ್ಲಿ. ಮಂಜುನಾಥ್ ಕರಡಿ ಅವರ ತಂದೆ ಶಿವಣ್ಣ ಕರಡಿ ಶ್ರಮ ಮತ್ತು ಸಿದ್ಧತೆಯೊಂದಿಗೆ ಕೃಷಿ ಮಾಡಿದರೆ ನಷ್ಟವಾಗುವುದಿಲ್ಲ ಎಂದು ತಿಳಿಸಿದರು. 21 ಎಕರೆ ಜಮೀನು, ಅದರಾಗ 12 ಎಕರೆ ಮೋಸಂಬಿ ಐತಿ, 8 ಎಕರೆದಾಗ ನೀರ ಪ್ಯಾರಲ ಐತಿ ಏನ್ರಿ. ಆಗ ನೋಡ್ಕೊಂಡು ಹೋಗಿ ಬಂದಿನ ನಾವು ಕಷ್ಟಪಟ್ಟು ದುಡಿದ್ರ ನಮಗೆ ಫಲ ಸಿಗುತ್ತೆ. ಇಲ್ಲಿಗೆ ನಮ್ಮ ಪಂಪ್ ಸೆಟ್ ಐತ್ ಬಿಡೋದಂದ್ರ ಮನ್ಯಾಗ ಇದ್ರೆ ಏನು ಸಿಗಲ್ಲ. ಮಂಜುನಾಥ್ ಕರಡಿ ತಂತ್ರಜ್ಞಾನ ಹಾಗೂ ಯೋಜಿತ ಸಿದ್ಧತೆಯೊಂದಿಗೆ ಕೃಷಿ ಮಾಡುವುದರಿಂದ ರೈತರು ಉದ್ಯಮಿಗಳಾಗಲು ಅವಕಾಶವಿದೆ ಎಂದು ಹೇಳಿದರು. ನಾವು ಒಳ್ಳೆಯ ವಾತಾವರಣ ಬರ್ಬೇಕಂದ್ರೆ ನೀವು ಎಂತ ಸ್ಟ್ರೆಸ್ ಏನೇ ಇದ್ರು ನೀವು ಒಂದ್ ಟೈಮ್ ತೋಟದಲ್ಲಿ ಬಂದ್ಬಿಟ್ರೆ ಎಲ್ಲಾ ರಿಲೀಫ್ ಆಗ್ತದೆ ಸರ್, ಮೈಂಡ್ ಫ್ರೆಶ್ ಆಗುತ್ತೆ. ಆ ಉದ್ದೇಶದಿಂದ ಎಲ್ಲಾರು ಏನೇ ಮಾಡಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ದು ಏನಿರ್ತದೆ ಮಾಡಿ, ಒಟ್ಟು ಕೃಷಿ ಬಗ್ಗೆನ ಆಸಕ್ತಿ ಐತಿ. ಅವ್ನು ಕಷ್ಟಪಟ್ಟಿದ್ದಕ್ಕೆ ಅವ್ನ ಪ್ರತಿಫಲ ಸಿಕ್ಕಿಬಿಟ್ರೆ ಸಾಕು, ಅದಕ್ಕಿಂತ ಏನೇ ನಿರೀಕ್ಷೆ ಮಾಡಲ್ಲ ರೈತ. ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ ದೊಡ್ಡಪತ್ತಾರೆ ಉತ್ತಮ ಫಸಲು ಬಂದಲ್ಲಿ ಎಕರೆಗೆ 2 ಟನ್ ಇಳುವರಿ ಪಡೆಯಬಹುದು ಎಂದು ತಿಳಿಸಿದರು. ಮಂಜುನಾಥ್ ಕರಡಿ ಇವರು ಈಗಾಗಲೇ 8 ಎಕರೆ ಜಮೀನಲ್ಲಿ ಜಂಬು ನೇರಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವರು ಕನಿಷ್ಠ ಈಗ 12 ರಿಂದ 15 ಟನ್ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಈಗಾಗಲೇ 10 ರಿಂದ 12 ಟನ್ ಇಳುವರಿಯನ್ನು ಪಡೆದು ಮಾರುಕಟ್ಟೆಯನ್ನು ಪಡ್ಕೊಂಡಿದ್ದಾರೆ.
ಈಗಾಗಲೇ ಈ ಬೆಳೆದಂತಹ 10ರಿಂದ 12 ಎಕರೆ ಜಮೀನಲ್ಲಿ ಇವರು ಒಂದು 10 ಲಕ್ಷವರೆಗೂ ಆದಾಯವನ್ನು ಗಳಿಸಿದ್ದಾರೆ. ಒಟ್ಟಿನಲ್ಲಿ ಮನಸ್ಸಿದ್ದರೆ ಮಾರ್ಗ ಎಂಬ ನಾಣ್ಣುಡಿಯಂತೆ ಮಂಜುನಾಥ್ ಅವರು ಇತರ ರೈತರಿಗೆ ಮಾದರಿಯಾಗಿದ್ದಾರೆ.